ಪ್ರೀತಿಯ ನನ್ನ ಸಮಾಜದ ಬಂಧುಗಳೇ, ಕಡಬ ಆಳಂಗಾರ್ನಲ್ಲಿ ನಡೆದ ಘಟನೆ ಇವತ್ತು ನನ್ನ ಹೃದಯ ಅತ್ಯಂತ ಭಾರವಾಗಿದೆ. ಕಣ್ಣುಗಳಲ್ಲಿ ಕಣ್ಣೀರಿನ ಮಹಾಪೂರವೇ ಹರಿದು ಬರುತ್ತಿದೆ. ಯಾಕಂದರೆ ನಮ್ಮದೇ ಕಣ್ಣೆದುರಿನ ಕಡಬ ತಾಲೂಕಿನ ಆಳಂಕಾರು ಎಂಬ ಪುಟ್ಟ ಹಳ್ಳಿಯೊಂದರಲ್ಲಿ ಇಡೀ ಜಗತ್ತೇ ತಲೆ ತಗ್ಗಿಸುವಂತಹ ಕಳ್ಳು ಮನಸ್ಸಿನ ಮನುಷ್ಯನು ಕರಗಿ ನೀರಾಗುವಂತಹ ಒಂದು ಭೀಕರ ದುರಂತ ನಡೆದು ಹೋಗಿದೆ. ಒಮ್ಮೆ ಕಣ್ಣು ಮುಚ್ಚಿ ಆ ಕಪ್ಪು ರಾತ್ರಿಯ ಕತ್ತಲ ಕೋಣೆಯನ್ನು ಊಹಿಸಿಕೊಳ್ಳಿ. ಅಲ್ಲಿ 2 ವರ್ಷದ ಒಂದು ಪುಟ್ಟ ನಿರಪರಾಧಿ ಹೆಣ್ಣು ಮಗಳು ನೋಡಿ, ನಿನ್ನೆ ನಡೆದ ಘಟನೆ ಆ ಕಂದಮ್ಮ ಒಂಟಿಯಾಗಿ ಅಳುತ್ತಾ ನಿಂತಿದೆ. ಆ ಮಗುವಿನ ಕಣ್ಣೀರಿನ ಹನಿಗಳು ಆ ಕೋಣೆಯ ನೆಲದ ಮೇಲೆ ಬೀಳುವಾಗ ಇಡೀ ಮಾನವೀಯತೆಯೇ ಸತ್ತು ಹೋದಂತೆ ಭಾಸವಾಗುತ್ತಿತ್ತು. ಹಸಿವಿನಿಂದ ಕರುಳು ಒಣಗಿ ಹೋಗಿದ್ದರು, ಭಯದಿಂದ ಇಡೀ ಶರೀರ ನಡುಗುತ್ತಿದ್ದರು. ಆ ಪುಟ್ಟ ಕಂದಮ್ಮನಿಗೆ ಆ ಕತ್ತಲಲ್ಲಿ ಯಾರ ಆಸರೆಯೂ ಇರಲಿಲ್ಲ. ತನಗೆ ಜನ್ಮ ನೀಡಿದ ಸದಾ ಮುದ್ದಾಡುತ್ತಿದ್ದ ಇಬ್ಬರು ಪ್ರೀತಿಯ ಮಗ್ಗುಲಲ್ಲಿ ಕುಳಿತು ಆ ಕಂದಮ್ಮ ಇಡೀ ರಾತ್ರಿ ಕರುಳು ಸೀಲುವಂತೆ ಅಳುತ್ತಿತ್ತು. ಅಮ್ಮ ಎದ್ದೇಳು, ನನಗೆ ಹಸಿವಾಗುತ್ತಿದೆ, ಅಪ್ಪ ನನ್ನನ್ನು ಎತ್ತಿಕೋ, ನನಗೆ ಭಯವಾಗುತ್ತಿದೆ ಎಂದು ಆ ಪುಟ್ಟ ಮಗು ತನ್ನ ತೊದಲು ನುಡಿಗಳಲ್ಲಿ 10,000 ಬಾರಿ ಕರೆದಿದ್ದರು. ಆ ಕೋಣೆಯಿಂದ ಯಾವುದೇ ಮರು ಉತ್ತರ ಬರಲಿಲ್ಲ. 10 ಕೊನೆಗೆ ಧ್ವನಿಯೇ ಅಡಗಿ ಹೋಗಿ ಕಣ್ಣೀರು ಒಣಗಿ ಆ ಕಂದಮ್ಮ ತನಗೆ ಅತ್ಯಂತ ಪ್ರೀತಿಯ ಆಸರೆಯಾಗಿದ್ದ ಆ ಇಬ್ಬರ ದೇಹಗಳ ಪಕ್ಕದಲ್ಲೇ ಜ್ವರದಿಂದ ಬೆಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಆ ಭೀಕರ ದೃಶ್ಯವನ್ನು ನೆನೆಸಿಕೊಂಡರೆ ಇವತ್ತು ಯಾವೊಬ್ಬ ಹೆತ್ತವರಿಗೂ ಅನ್ನದ ತುತ್ತು ಗಂಟಲಿಗೆ ಕೆಳಗೆ ಇಳಿಯಲು ಸಾಧ್ಯವಿಲ್ಲ. ಇಡೀ ರಾತ್ರಿ ಆ ಮನೆಯೊಳಗಿನಿಂದ ಮಗುವಿನ ಆಕ್ರಂದ ಕೇಳಿ ಬರುತ್ತಿದ್ದರು. ಪಕ್ಕದ ಮನೆಯಲ್ಲಿದ್ದ ವೃದ್ಧ ಅಜ್ಜಿಯೊಬ್ಬರು, ಅದು ಅವರ ವೈಯಕ್ತಿಕ ವಿಷಯ, ಗಂಡ ಹೆಂಡತಿಯ ಜಗಳ, ನಾವೇಕೆ ಮಧ್ಯೆ ಹೋಗಬೇಕು ಎಂದು ಬಾಗಿಲು ಮುಚ್ಚಿ ಮಲಗಿದ್ದಾರೆ. ಆಳಂಕಾರು ಜಂಕ್ಷನ್ನಲ್ಲಿ ಟೂರಿಸ್ಟ್ ಎಂಬ ಹೋಟೆಲ್ ನಡೆಸುತ್ತಾ ಅತ್ಯಂತ ಸುಂದರ ಸಂಸಾರದ ಕನಸು ಕಂಡಿದ್ದ ಕಾರ್ಕಳದ ಬಜಗೋಳಿ ಮೂಲದ ವ್ಯಕ್ತಿಯವರು. ಸಿದ್ದಕಟ್ಟೆಯ ಅವರ ಹೆಂಡತಿಯ ಮನೆ ಸಿದ್ದಕಟ್ಟೆ. ದಂಪತಿಗಳು ಬದುಕು ಕೇವಲ ಒಂದು ತಿಂಗಳ ಹಣಕಾಸಿನ ನಷ್ಟ ಮತ್ತು ಸಾಲದ ಸುಳಿಗೆ ಸಿಲುಕಿದಾಗ ಆ ಗಂಡನ ತಲೆಯಲ್ಲಿ ಶೈತಾನನು ಕೇವಲ ಒಂದು ಸಣ್ಣ ಅನುಮಾನದ ವಿಷ ಬೀಜವನ್ನು ಬಿತ್ತಿಟ್ಟಾಗ ಹಣದ ಕೊರತೆ ಮತ್ತು ಕಣ್ಣು ಮರೆಸಿದ ಆ ಕ್ಷಣಿಕ ಕೋಪ ಎಷ್ಟು ಕ್ರೂರ ಎಂದರೆ, ಜೂನ್ 19 ಶುಕ್ರವಾರ ಸಂಜೆ ಅವರು ಆ ಬಾಡಿಗೆ ಮನೆಗೆ ಮರಳಿ ಬಂದಾಗ ನೆರೆಹೊರೆಯವರು ಅಂದುಕೊಂಡಿದ್ದು ಇವರು ಹೊಸದಾಗಿ ಬದುಕು ಕಟ್ಟಿಕೊಳ್ಳಲು ಬಂದಿದ್ದಾರೆ ಎಂದು. ಆದರೆ ನಿನ್ನೆ ಶನಿವಾರ ಬೆಳಿಗ್ಗೆ ಇಡೀ ಹಳ್ಳಿಯೇ ಬಿಚ್ಚಿ ಬೀಳುವಂತಹ ಸತ್ಯ ಬಯಲಾಯಿತು. ಹೌದು ಬಂಧುಗಳೇ, ಆ ಮನೆಯ ಬಾಗಿಲು ಮುರಿದು ಒಳಗೆ ಹೋದಾಗ ಕಂಡು ಬಂದ ಆ ಮರಣದ ದೃಶ್ಯ ಎಂಥದ್ದು ಗೊತ್ತೇ? ಆ ರಾಕ್ಷಸಿ ಕೋಪದ ಬರದಲ್ಲಿ ಗಂಡ ತನ್ನದೇ ಹೆಂಡತಿಯು ಅತ್ಯಂತ ಅಮಾನವೀಯವಾಗಿ ಕೊಲೆ ಮಾಡಿ ರಕ್ತದ ಮಡುವಿನಲ್ಲಿ ತಳ್ಳಿ ಆ ನಂತರ ತಾನು ಅದೇ ಕೋಣೆಯ ಫ್ಯಾನಿಗೆ ನೇಣು ಬಿಗಿದುಕೊಂಡು ಹೆಣವಾಗಿ ತೂಗಾಡುತ್ತಿದ್ದ. ಒಮ್ಮೆ ಯೋಚಿಸಿ ನೋಡಿ, ವ್ಯಾಪಾರದಲ್ಲಿ ನಷ್ಟವಾಯಿತೆಂದು ಮನಸ್ಸಿನಲ್ಲಿ ಅನುಮಾನ ಬಂದ ತಕ್ಷಣ ಹೆಂಡತಿಯ ಜೀವ ತೆಗೆದು ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಈ ಕ್ರೂರ ಮನಸ್ಥಿತಿಗೆ ನಾವು
ದಿನವೂ ಓದುವ ನಮ್ಮ ಗ್ರಂಥಗಳಲ್ಲಿ, ಹಿಂದೂ ಗ್ರಂಥಗಳಾಗಲಿ ಮುಸ್ಲಿಂ ಗ್ರಂಥಗಳಲ್ಲಿ ನೋಡಿ, ನಮ್ಮ ಪವಿತ್ರ ಕುರ್ಆನ್ನಲ್ಲಿ ಒಂದು ಆಯತ್ತಿದೆ, ಸೂರತ್ ನಿಸಾನ 19ನೇ ಆಯತ್ತು. ಅದರಲ್ಲಿ ಹೇಳುವುದು ಎಷ್ಟು ಸುಂದರವಾದ ಆಜ್ಞಾಪಿಸಿದ್ದಾರೆ ನೋಡಿ. ವಾಶಿರು ಹುನ್ನ ಬಿಲ್ ಮೌರೂಫ್, ಅಂದರೆ ನಿಮ್ಮ ಪತ್ನಿಯರೊಂದಿಗೆ ಅತ್ಯಂತ ಗೌರವಯುತವಾಗಿ ಪ್ರೀತಿಯಿಂದ ಮತ್ತು ನ್ಯಾಯದಿಂದ ಬಾಳಿರಿ ಎಂದು ಕಟ್ಟುನಿಟ್ಟಾಗಿ ಹೇಳಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮ ಯಾವುದೇ ಗ್ರಂಥಗಳು ನೋಡಿದ್ರು ಈ ದಾಂಪತ್ಯ ಜೀವನ ಎಂಬುದು ನಮ್ಮ ಪವಿತ್ರ ಹದೀಸ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಒಂದು ಹದೀಸ್ ಇದೆ. ಖೈರುಕುಂ ಲಿ ಅಹಲಿ, ಆನ ಖೈರುಕುಂ ಲಿ ಅಹಲಿ ಎಂದರೆ ನಿಮ್ಮಲ್ಲಿ ಅತ್ಯುತ್ತಮ ವ್ಯಕ್ತಿ ಎಂದರೆ ತನ್ನ ಪತ್ನಿಯೊಂದಿಗೆ ಮತ್ತು ತನ್ನ ಕುಟುಂಬದೊಂದಿಗೆ ಅತ್ಯಂತ ಪ್ರೀತಿಯಿಂದ ಅತ್ಯುತ್ತಮವಾಗಿ ನಡೆದುಕೊಳ್ಳುವವನು ಮತ್ತು ನಾನೇ ನನ್ನ ಕುಟುಂಬದೊಂದಿಗೆ ಅತ್ಯುತ್ತಮವಾಗಿ ನಡೆದುಕೊಳ್ಳುವವ ಎಂದು. ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್. ಬಹಳ ದುಃಖ ಆಗ್ತದೆ. ಚಿಕ್ಕ ಮಗು ಪಾಪ, ಕಷ್ಟಗಳು ಬಂದಾಗ ಪರಸ್ಪರ ಹೆಗಲಾಗಿ ನಿಲ್ಲಬೇಕಾದ ದಾಂಪತ್ಯ ಹೀಗೆ ರಕ್ತದ ಮಡುವಿನಲ್ಲಿ ಹೆಣವಾಗಿ ಅಂತ್ಯವಾಗಬೇಕಿತ್ತೆ. ನೋಡಿ, ಕಡಬ ಪೊಲೀಸರು ಕೊಲೆಯ ಮೊಕದ್ದಮೆ ದಾಖಲಿಸಿ ತನಿಖೆ ನಡೆಸುತ್ತಿರಬಹುದು, ಆದರೆ ಹೆತ್ತವರ ಆ ಭೀಕರ ಸ್ವಾರ್ಥಕ್ಕೆ ಸರ್ವಸ್ವವನ್ನು ಕಳೆದುಕೊಂಡು ಇವತ್ತು ಇಡೀ ಜಗತ್ತಿನಲ್ಲಿ ಅನಾಥೆಯಾಗಿ ಒಂಟಿಯಾಗಿ ನಿಂತಿರುವ ಆ 2 ವರ್ಷದ ಮಗುವಿನ ಕಣ್ಣೀರಿಗೆ ಸಮಾಜದಲ್ಲಿ ಯಾರು ಉತ್ತರ ಕೊಡುತ್ತಾರೆ? ಪಾಪ ಪುಟ್ಟ ಮಗು. ತನ್ನ ಪ್ರೀತಿಯ ಉಮ್ಮತ್ತಿನವರೇ, ಇಸ್ಲಾಂ ನಮಗೆ ಕಲಿಸಿಕೊಡುವುದು ಸಹನೆ, ತಾಳ್ಮೆ ಮತ್ತು ಕಷ್ಟದ ಸಮಯದಲ್ಲಿ ಅಲ್ಲಾಹನ ಮೇಲೆ ತವಕ್ಕುಲಿ ಇಡುವುದು. ಕಷ್ಟ ಸುಖ ಅದು ಜೀವನದಲ್ಲಿ ಇದ್ದದ್ದೇ, ಅದಕ್ಕೆ ಈ ಥರ ಮಾಡಬಾರ್ದು. ನೋಡಿ, ಇನ್ನು ಮುಂದೆಯಾದರೂ ನಮ್ಮ ನಡುವೆ ಇಂತಹ ದುರಂತಗಳು ಮರುಕಳಿಸಬಾರದು. ಇದು ಕೌಟುಂಬಿಕ ಜಗಳಗಳನ್ನು ಮಾತುಕತೆಯ ಮೂಲಕ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳೋಣ. ನಮ್ಮ ಸುತ್ತಮುತ್ತ ಇಂತಹ ಸಣ್ಣ ಸಂಕಷ್ಟಗಳಿದ್ದರೂ ತಕ್ಷಣ ಧಾವಿಸಿ ಹೋಗಿ ಸ್ಪಂದಿಸಿ ಮಾನವೀಯತೆ ಮೆರೆಯೋಣ. ನೆರೆಹೊರೆಯವರ ಕಣ್ಣೀರಿಗೆ ಹೆಗಲಾಗೋಣ. ನೋಡಿ ಪ್ರೀತಿಯ ಸಹೋದರರೇ, ಆ ಪುಟ್ಟ ಮಗು, ಆ ಮಗುಗೆ ಉತ್ತಮ ಭವಿಷ್ಯ ಅಲ್ಲಾಹು ಕರುಣಿಸಲಿ ಮತ್ತು ಇಂತಹ ಘೋರ ದುರಂತಗಳಿಂದ ಇಡೀ ಮಾನವ ಕುಲವನ್ನು ಅಲ್ಲಾಹು ರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.